ಸಾಮಾನ್ಯವಾಗಿ ನಾವು ಕೆಲವೊಂದು ಡ್ರೆಸ್ಸನ್ನು ಹಾಕ್ಕೊಂಡು ಬರಲೇಬೇಕು ಅಂತನ್ನುವಂಥದ್ದು ಅನಿವಾರ್ಯತೆ ಇದೆ ಅಂತನ್ನುವಂಥವರಿಗೆ ಸಹ ನಾನು ನನ್ನ ವಿಡಿಯೋ ಮೂಲಕ ಮತ್ತೆ ನಮ್ಮ ಲಿಖಿತವಾಗಿ ವಿನಂತಿ ಮಾಡಿದ್ವಿ. 2 hours ಮೊದಲು ತಾವು ಸಂಸ್ಥೆಗೆ ರಿಪೋರ್ಟ್ ಮಾಡ್ಕೊಂಡ್ರೆ ಈ ವಸ್ತ್ರ ಸಂಹಿತೆ ಅಧಿಕಾರಿ ತಮ್ಮನ್ನ ಪ್ರತ್ಯೇಕ ಒಂದು ಕೊಠಡಿಯಲ್ಲಿ ಕೂರಿಸಿ ತಮ್ಮ ಇಂದನೇ ಸಂಪೂರ್ಣವಾಗಿ ತಪಾಸಣೆ ಮಾಡಿ ನಂತರ ತಮ್ಮ ಪರೀಕ್ಷಾ ಕೇಂದ್ರದೊಳಗಡೆ ಬಿಡ್ತಾರೆ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಬಂದು ಸುಮ್ಮನೆ ಹಠ ಮಾಡೋದು ಗಲಾಟೆ ಮಾಡೋದು ದಯಮಾಡಿ ಮಾಡಬೇಡಿ. ನಮ್ಮ ವಸ್ತ್ರ ಸಂಹಿತೆಗೆ ಭದ್ರಾಗಿ ತಾವು ನಡ್ಕೊಳ್ಳಿ. ಇಲ್ಲ ಸರ್ ನಾನು ಸಿಕ್ಕಿದ್ದೀನಿ ಸರ್, ಸಿಕ್ದು ನಂದು ಪೇಟ ನಾನು ತೆಗಿಲಿಕ್ಕೆ ಬರಲ್ಲ, ನಾನು ಹಾಕೊಂಡು ಬರಲೇಬೇಕಾಗುತ್ತೆ. ಓಕೆ, ತಾವು 2 ಗಂಟೆ ಮೊದಲ ಬೆಲ್ಲಿಗಿಂತ 2 ಗಂಟೆ ಮೊದಲು ತಾವು ಬನ್ನಿ. ತಮಗೆ ಆದಂತಹ ಸಪರೇಟ್ ನಮ್ಮ ಫ್ರಿಸ್ಕಿಂಗ್ ವ್ಯವಸ್ಥೆಯನ್ನ ನಮ್ಮ ವಸ್ತ್ರ ಸಂಹಿತೆ ಅಧಿಕಾರಿ ಮಾಡಿರ್ತಾರೆ. ಅದಕ್ಕೆ ತಾವು ಒಳಪಡಬೇಕಾಗುತ್ತೆ, ಅದಕ್ಕೆ ಸಹಕಾರ ನೀಡಲೇಬೇಕಾಗುತ್ತೆ. ಅದಕ್ಕೂ ಇಲ್ಲ ನಾನೇನು ಚೆಕ್ ಮಾಡಿಸ್ಕೊಳಲ್ಲ ಒಳಗಡೆ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಇರಲ್ಲ. ನೀಟ್ ಪರೀಕ್ಷೆನಲ್ಲಿ ಏನು ಒಂದು ವಸ್ತ್ರ ಸಂಹಿತೆ ತಗೊಂಡು ಬಂದಿದ್ದಾರೆ ಅದೇ ವಸ್ತ್ರ ಸಂಹಿತೆ ನಾವು ತಗೊಂಡು ಬಂದಿದ್ದೀವಿ. ನಾವು ವಿಶೇಷವಾಗಿ ಯಾವುದನ್ನು ನಾವು ಮಾಡಿಲ್ಲ. ಜೊತೆಗೆ